ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ಸ್ವಾಗತ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ. ಇದು ವೆನ್ಸ್ಡೇ ಈವ್ನಿಂಗು ಮತ್ತು ಥರ್ಸ್ಡೇ ಮಾರ್ನಿಂಗ್ ಹಾಗೆ ಕಂಟಿನ್ಯೂಷನ್ ಲಾಗ್ ಮಾಡ್ತಾ ಇದ್ದೀನಿ. ವೆನ್ಸ್ಡೇ ನೈಟ್ ಅಡುಗೆ ಊಟ ಎಲ್ಲ ಮುಗ್ದಾದ್ಮೇಲೆ ಗಿಣ್ಣು ಮಾಡಿಟ್ಟೆ, ಅಂದರೆ ಹಸು ಹಾಲಿನ ಗಿಣ್ಣು ಅಂದರೆ ನನಗಂತೂ ತುಂಬ ಇಷ್ಟ. ಹಸು ಹಾಲಿನ ಗಿಣ್ಗಿಂತ ಎಮ್ಮೆ ಹಾಲಿನ ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮೂರಲ್ಲಿ ಎಮ್ಮೆಗಳೇ ಇಲ್ಲ, ಅಂದರೆ ನಮ್ಮ ಅಮ್ಮ ಮನೆಯಲ್ಲಿತ್ತು, ಆಗ ನಮ್ಮ ಮನೆಯಲ್ಲೇ ಇತ್ತು. ಕರು ಹಾಕಿದಾಗ ಕಂಪಲ್ಸರಿ ಮಾಡ್ತಿದ್ವಿ. ನನಗಂತೂ ತುಂಬ ಇಷ್ಟ. ನಮ್ಮಮ್ಮ ಮಿಸ್ ಮಾಡದೆ ಮಾಡ್ತಿದ್ರು. ಇಲ್ಲ ಗಿಣ್ಣು ಮಾಡಿದಾಗಾದರೂ ಕರೆಸ್ಕೊತಿದ್ರು ಊರಿಗೆ. ಈಗ ಅಲ್ಲೂ ಇಲ್ಲ ಎಮ್ಮೆ, ಯಾರಾದರೂ ಅಕ್ಕಪಕ್ಕ ಮನೆಗಳಲ್ಲಿದ್ದರೆ ಈಸ್ಕೊಂಡು ಮಾಡ್ತಾರೆ ಇವಾಗ್ಲೂ. ನಾನು ಡೈಲಿ ಹಾಲು ತೊಗೊಂಬರ್ತೀನಿ. ಅವ್ರ ಮನೇಲಿ ಹಸು ಕರು ಹಾಕಿತ್ತು. ಅವ್ರಿಗೆ ಹೇಳಿದ್ದೆ ಗಿಣ್ಣಾಲು ಬೇಕು ಅಂತ, ಸರಿ ಅಂತ ಹೇಳಿ ಕೊಟ್ಟಿದ್ರು, ಮಾಡಿದ್ದೆ. ಗಿಣ್ಣಿನ ಜೊತೆ ಕಾಂಬಿನೇಷನ್ ಅಂದರೆ ದೋಸೆ ಅಥವಾ ಹಾಗೆ ತಿನ್ಬೋದಷ್ಟೇ, ಇನ್ನು ಬೇರೆ ಏನು ಅದಕ್ಕೆ ಕಾಂಬಿನೇಷನ್ ಮಾಡೋಕ್ಕೆ ಆಗಲ್ಲ. ನಾನು ದೋಸೆಗೆಲ್ಲ ರುಬ್ಬಿ ಇಟ್ಟಿದ್ದೀನಿ. ಈಗ ನೋಡಿ ಗಿಣ್ಣು ಮಾಡ್ತಾ ಇದ್ದೀನಿ. 1.5 ಲೀಟ್ರ್ ಹಾಲಿದೆ. ಇದು ಚೆನ್ನಾಗಿ ಒಂದಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಚೆನ್ನಾಗಿ ಕಾಯಿಸ್ಕೊಬೇಕು. ಗಿಣ್ಣು ಮಾಡೋದಕ್ಕೆ ಹಾಲು ಕಾಯೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಲರ್ ವೈಟಾಗಿರೋದು ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹಾಲನ್ನು ಕಾಯಿಸ್ಬೇಕು. ನಾವು ಎಷ್ಟು ಹಾಲು ಹಾಕಿರ್ತೀವೋ ಅದು ಅರ್ಧ ಹಾಲು ಆಗಬೇಕು, ಅಷ್ಟೊತ್ತವರೆಗೂ ಕಾಯಿಸ್ಕೊಬೇಕು. ಚೆನ್ನಾಗಿ ಹಾಲು ಕಾಯಿಸ್ಕೊಂಡು ಮಾಡಿದ್ರೆ 2-3 ದಿನ ಆದರೂ ಹಾಗೆ ಇಡ್ಬೋದು. ಫ್ರಿಜ್ಜಲ್ಲಿ ಇಡದೆ ಆಚೆನೇ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಹಾಲು ಕಾಯಿಲ್ಲ ಅಂದರೆ ಒಂದಿನಕ್ಕೆ ಹಾಳಾಗ್ಬಿಡುತ್ತೆ. 1.5 ಲೀಟ್ರ್ ಹಾಲು ಹಾಕಿ ಕಾಯಿಸ್ತಾ ಇದ್ದೀನಿ. ನೋಡಿ ಕಾಯ್ತಾ ಇದೆ. ಬನ್ನಿ ಅಷ್ಟೊತ್ತಿಗೆ ಮಿಕ್ಕಿದ್ದೆಲ್ಲ ಏನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ರವೆ ಹುರಿದು ಇಟ್ಕೊಂಡಿದ್ದೀನಿ, ಹುರಿದಿದ್ದಿತ್ತು ಅದನ್ನೇ ಹಾಕ್ತಾ ಇದ್ದೀನಿ. ಒಂದು 100 ಗ್ರಾಮ್ ಇರ್ಬೋದು ಅಷ್ಟೇ. ಬೆಲ್ಲ ಸ್ವಲ್ಪ 1/4 kg ಸ್ವಲ್ಪ ಜಾಸ್ತಿ ಇದೆ. ಕಡಲೆಬೀಜ, ಕಡಲೆಪಪ್ಪು. ನಾನು ಕಡಲೆಪಪ್ಪು ಹಾಕ್ತಾಯಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಬೇಡ ಅಂದರು. ಅವ್ರಿಗೆ ಏನೋ ಕಾಳು ಅಂದರೆ ಸ್ವಲ್ಪ ಅಲರ್ಜಿನೇ ಅವ್ರಿಗೆ, ಅದಕ್ಕೆ ಬೇಡ ಅಂದರೆ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳಿ. ಅಂದರೆ ಕಡಲೆಪಪ್ಪು, ಕಡಲೆಬೀಜ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದೆಲ್ಲ ಆಪ್ಷನಲ್, ಅವ್ರವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಏಲಕ್ಕಿ ಒಂದು 4-5 ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತುರ್ಕೊಳ್ಳೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಎಷ್ಟು ಯಾವ ಥರ ಬೇಕೋ ಆ ಥರ. ನೋಡಿ ಕರೆಕ್ಟಾಗಿ ಆಗಿದೆ. ನೋಡಿ ಹಾಲು ಕಲರ್ ನೋಡಿ ಹೆಂಗೆ ಬಂದಿದೆ ಅಂತ. ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. 150 ಗ್ರಾಮ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೀನಿ. ನೀರೆಲ್ಲ ಬಗ್ಸ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸ್ಟ್ರೈಟ್ ಹಂಗೆ ಹಾಲ್ಗೆ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ತಿನ್ನುವಾಗ ಸ್ವಲ್ಪ ಗಟ್ಟಿ ಸಿಗ್ತಾ ಇರುತ್ತೆ, ಅದಕ್ಕೆ ನೆನೆಸ್ಬಿಟ್ಟು ಹಾಕಿದ್ರೆ ಸಾಫ್ಟಾಗಿರುತ್ತೆ. ಸ್ವಲ್ಪ ಬೇಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆಯೂ ಇರಲ್ಲ. ಅವಲಕ್ಕಿ ಬೆಂದಾದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ತಿರ್ಕೊಂಡು ಕರೆಸ್ಕೊಳ್ರಿ. ಇದರಲ್ಲಿ ಹಾಲು ಕಾಯಿಸ್ಕೊಳ್ಳೋದೇ ಒಂದು ಇಂಪಾರ್ಟೆಂಟ್ ಆಗುತ್ತೆ ಗಿಣ್ಣು ಮಾಡುವಾಗ. ಇನ್ನೆಲ್ಲ ಅಷ್ಟು ಹಾಲು ಕಾಯಿಸ್ಕೊಂಡು ಒಂದಾದಮೇಲೆ ಒಂದು ಹಾಕಿ ಬೇಯಿಸಿಟ್ರೆ ಗಿಣ್ಣು ರೆಡಿ ಆಯಿತು. ಒಬ್ಬೊಬ್ರು ಅಂತಾರೆ ಗಿಣ್ಣು ಮಾಡೋಕ್ಕೆ ನಮ್ಗೆ ಬರಲ್ಲ, ಹೆಂಗೆ ಏನು ಅಂತ. ಕಷ್ಟ ಅಂತೇನಿಲ್ಲ, ತುಂಬ ಈಸಿನೇ. ಹಾಲು ಕಾಯಿಸ್ಕೊಂಡು ಎಲ್ಲ ಉಪ್ಪಿಟ್ಟಿಗೆ ಹಾಕೋ ಥರ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಅವಲಕ್ಕಿ ಹಾಕಿದ್ದೀನಿ. ಬೆಂದಾದಮೇಲೆ ಬೆಲ್ಲ ಹಾಕಿದ್ದೀನಿ. ಅದು ಸ್ವಲ್ಪ ಕರಗಾದ್ಮೇಲೆ ರವೆ ಹಾಕ್ತಾಯಿದ್ದೀನಿ. ರವೆ ನಮ್ಮ ಮನೇಲಿ ಕಡಲೆಬೀಜ, ಕಡಲೆಪಪ್ಪು ಬೇಡ ಅಂದ್ರಲ್ವ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಶುಂಠಿ ಜಜ್ಜಿ ಹಾಕೋರು ತುಂಬ ಚೆನ್ನಾಗಿರುತ್ತೆ. ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನು ಹಾಕ್ತಾಯಿಲ್ಲ. ಈಗ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ತಿರುಕೊಡ್ತಾ ಇದ್ದೀನಿ. ಅಂದರೆ ನಾನು ಮುದ್ದೆ ಕೋಲಲ್ಲಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಅಂದರೆ ಸ್ಪೂನೆಲ್ಲ ಜಾಸ್ತಿ ಹೊತ್ತು ಹಾಲೆಲ್ಲ ಕಾಯೋಕ್ಕೆ ಇದು ಮಾಡಬೇಕಲ್ವ, ಬಿಸಿ ಬಂದುಬಿಡುತ್ತೆ. ಅದಕ್ಕೆ ನಾನು ಮುದ್ದೆ ಕೋಲೆ ತೊಗೊಂಡಿದ್ದೀನಿ, ಬಿಸಿ ಆಗಲ್ಲ ಅಂತ. ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಹಾಕಿ ಒಂದು ಲೋ ಫ್ಲೇಮ್ ಇಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಬೆಂದಿದೆ. ನಾನೀಗ ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ಆಲ್ರೆಡಿ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿ ಮುಚ್ಚಿಟ್ಕೊಂಬಿಡ್ರಿ. ಅದು ಸ್ಮೆಲ್ಲೆಲ್ಲ ಹಾಗೆ ಇರುತ್ತೆ, ಆ ಫ್ಲೇವರ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡಿ. ಇದು ಆರಾದಮೇಲೆ ಚೆನ್ನಾಗಿ ಆರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆರಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ರವೆ ಗೊತ್ತಲ್ವ, ಸ್ವಲ್ಪ ಹಾಕಿದ್ರು ಅದು ಸ್ವಲ್ಪ ಹೊತ್ತಿಟ್ರೆ ಗಟ್ಟಿ ಆಗಿಬಿಡುತ್ತೆ ಅಂತ. ಇದನ್ನೊಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಎಲ್ಲ ತಟ್ಬಿಟ್ಟು ಕೊಬ್ಬರಿ ಮಿಠಾಯಿ ಥರ ಪೀಸ್ ಮಾಡಿಕೊಂಡು ತಿನ್ಬೋದು. ಪೀಸ್ ಮಾಡಾದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಪುಡಿ, ಸ್ವಲ್ಪ ಕಡಲೆಪಪ್ಪು, ಕಡಲೆಬೀಜ ಪುಡಿ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪನೇ ಇರೋದು, ಝೂಮ್ ಹಾಕಿರೋದ್ರಿಂದ ಜಾಸ್ತಿ ಥರ ಕಾಣ್ತಾ ಇದೆ. ಸ್ವಲ್ಪನೇ ಇರೋದು, ಅದಕ್ಕೆ ನಾನು ಆ ಥರ ಏನೂ ಮಾಡಲಿಲ್ಲ. ಬೆಳಗ್ಗೆ ಇದ್ದಿದ್ದೆ ಆಸ್ ಯೂಶುವಲ್ ಬಾಗಿಲು ತೊಳಿ ರಂಗೋಲಿ ಹಾಕು ಅಂತ. ಇದು ರಂಗೋಲಿ ಹಾಕ್ತಾಯಿದ್ದೀನಿ. ಬಾಗಿಲೆಲ್ಲ ತೊಳೆದಿದ್ದಾಯಿತು. ಒಂದು ಸೂಪರಾಗಿರೋ ಸಿಂಪಲಾಗಿರೋ 1-2 ನಿಮಿಷದಲ್ಲೇ, 1-2 ನಿಮಿಷಕ್ಕಿಂತ ಕಡಿಮೆ ಟೈಮಲ್ಲೇ ಹಾಕು ಅಂತ ಒಂದು ರಂಗೋಲಿ ಹಾಕಿದ್ದೀನಿ. ನೋಡ್ಕೊಂಬನ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಲಕ್ಷ ಸ್ಕೂಲ್ ಟೈಮ್ ಆಯಿತು, ದೋಸೆ ಹಾಕ್ಕೊಡೋಣ ಅಂತ ಬಂದೆ. ಅರ್ಧ ದೋಸೆ ಅಥವಾ ಒಂದು ದೋಸೆ ತಿಂತಿದ್ಲು, ಅದಕ್ಕೆ ನಾನು ಒಂದು ದೊಡ್ಡದಾಗಿ ದೋಸೆ ಹಾಕಿದೆ. ದೊಡ್ಡದಾಗಿದೆ ಅಂತ ತಿನ್ನಲಿಲ್ಲ, ಅವಳೇ ಹಾಕ್ಕೊಂಡು ತಿಂದೋದ್ಲು. ಒಬ್ರಿಗೆ ಸಾಫ್ಟಾಗಿರಬೇಕು, ಒಬ್ರಿಗೆ ಕ್ರಿಸ್ಪಿ ಆಗಿರಬೇಕು. ಇಬ್ಬರು ಮೂವರಿಗೂ ಅಡುಗೆ ಮಾಡಬೇಕಂದ್ರೇ ತಲೆನೋವು ತಪ್ಪ. ನೋಡಿ, ಈಗ ದೊಡ್ಡದಾಗಿ ಹಾಕಿದ್ದೀನಿ ಅಂತ ತಿನ್ನಲೇ ಇಲ್ಲ, ಅವಳೇ ಹಾಕ್ಕೊಂಡು ತಿನ್ಬಿಟ್ಟು ಹೋದ್ಲು. ಹೇಗೆ ಬೇಕೋ ಹಾಗೆ. ನಾನು ಹಾಕಿದ್ದು ವೇಸ್ಟ್ ಆಯಿತು, ಇನ್ನು ಆರೋಗಿರುತ್ತೆ, ಯಾರೂ ತಿನ್ನಲ್ಲ ಅದನ್ನು. ನಾನು ಟಿಫನ್ ಮಾಡೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ, ಇನ್ನೂ 11 ಗಂಟೆ ಮೇಲೆ ಆಗುತ್ತೆ ನಾನು ಟಿಫನ್ ಮಾಡೋಕ್ಕೆ. ಹಾಗೆ ಇದ್ರ ಜೊತೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುಳಿಕಾಳು ಸಾಂಬಾರು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. 2 ದಿನ ಸಾಂಬಾರು ಹಾಕಿದ್ರು ತಿಂತಾರೆ ಎಲ್ಲರೂ. ದೋಸೆಗಂದರೆ ತುಂಬಾ ಇಷ್ಟಪಡ್ತಾರೆ. ಹುರುಳಿನ 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ನೈಟ್ ನೆನೆಸಿಟ್ಟು ನೀರು ಬಸ್ತು ಇಟ್ಬಿಟ್ರೆ 1 ದಿನ 2 ದಿನಕ್ಕೆ ಈ ಥರ ಮೊಳಕೆ ಬರುತ್ತೆ. ನಾನು 3 ದಿನ ಆಗಿದೆ ನೆನೆಸಿಟ್ಟು, ಅದಕ್ಕೆ ಇಷ್ಟೊಂದು ಉದ್ದ ಮೊಳಕೆ ಬಂದಿದೆ. ನೆನೆಸೋವಾಗೆ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಈಗ ಮೊಳಕೆ ಬಂದಾಗ ತೊಳೆಯೋಕೆ ಹೋದರೆ ಮೊಳಕೆ ಎಲ್ಲ ಹೊರಟೋಗುತ್ತೆ. ಸ್ವಲ್ಪ ನೀರೆಲ್ಲ ಹಾಕಿ ಎತ್ತಾಕಿದ್ರೆ ಆಯಿತು ಮೊಳಕೆ ಕಾಳನ್ನು. ಅದಕ್ಕೆ ಫಸ್ಟೇ ನೆನೆಸೋವಾಗೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿರಬೇಕು. ನೋಡಿ, ನಾನು ಒಂದು ಸಾರಿ ತೊಳಿತಾ ಇದ್ದೀನಿ ಮೊಳಕೆ ಕಾಳನ್ನು. ಇದು ಕುಕ್ಕರ್ಗೆ ಹಾಕಬೇಕು. ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಯಲ್ಲ. ಕುಕ್ಕರ್ಗೆ ಹಾಕಿ ಒಂದು 2-3 ವಿಸಿಲಾದರೂ ಹಾಕ್ಸ್ಕೊಬೇಕು. ಅಲ್ಲಿಗೂ ಹಂಗೆ ಇರುತ್ತೆ, ಗಟ್ಟಿ ನೆಂದಿರುತ್ತಲ್ವ. ಎಷ್ಟು ಬೇಯಿಸಿದ್ರು ಸ್ವಲ್ಪ ಗಟ್ಟಿನೇ ಇರುತ್ತೆ. ಮೊಳಕೆ ಹುರುಳಿ ಜೊತೆ 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, 1 ಸ್ಪೂನು ಎಣ್ಣೆ, ಸ್ವಲ್ಪ ನೀರು ಹಾಕಿ 2 ಅಥವಾ 3 ವಿಜಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋಂಥ ಸಾಂಬಾರು ಇದು. ಹಾಗೆ ಬೇಸಿಗೆ ಅಲ್ವಾ, ಸ್ವಲ್ಪ ತಂಪಾಗೂ ಇರುತ್ತೆ. ಹುರುಳಿಕಾಳು ಸಾಂಬಾರು, ಹುರುಳಿಕಾಳು ಪಲ್ಯ ಆ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ಈಗ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕಡಲೆಪಾಪನ್ನ ಲೈಟಾಗಿ ಫ್ರೈ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಫ್ರೈ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಳು ಹಾಕ್ಕೊಂಡು ರುಬ್ತಾಯಿದ್ದೀನಿ. ಅದು ಬೇಯಿಸಿರ್ತೀರಲ್ವ ಹುರುಳಿಕಾಳು, ಅದು ಎಷ್ಟು ನಿಮಗೆ ಸಾಂಬಾರು ತುಂಬ ಮಂದ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ. ಬೇಡ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ತುಂಬ ಸಾಂಬಾರುಗಳು ಮಂದವಾಗಿ ಮಾಡಲ್ಲ. ತಿಳಿ ಸಾಂಬಾರು ಥರ ಇದ್ರೇ ನಮಗೆಲ್ಲ ಇಷ್ಟ. ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಆಲೂಗಡ್ಡೆ ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಚಾಕಿ ಮತ್ತು ನೀರಿಗೆ ಹಾಕಿ ಇನ್ನೊಂದು ಸಾರಿ ತೊಳೆದು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಲೈಟಾಗಿ ಬೇಯಿಸ್ಕೊಳ್ಳಿ ಸಾಕು, ಯಾಕೆ ಅಂದರೆ ಮಸಾಲೆ ಹಾಕಿದಾಗ ಬೇಯುತ್ತಲ್ವ, ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊತಾ ಇದ್ದೀನಿ ಮಸಾಲೆನ. ರುಬ್ಬೋದಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ, ಹಚ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಸಾಂಬಾರಿಗೆ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿ ಬಂದಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೇಮ್ ನಾನ್ ವೆಜ್ ಥರನೇ, ಮಟನ್ ಸಾಂಬಾರು ಟೇಸ್ಟ್ ಥರನೇ ಇರುತ್ತೆ ಇದು. ನೋಡಿ, ಬದನೆಕಾಯಿ ಅಷ್ಟೇ ತೊಳೆದ್ಬಿಟ್ಟೆ ನಾನು ಹಚ್ಚೋದು. ತೊಳೆದ್ಬಿಟ್ಟು ಹಚ್ಚಿ ನೀರಿಗೆ ಹಾಕ್ತೀನಿ. ಆಮೇಲೆ ಇನ್ನೊಂದು ಸಾರಿ ನೀರಿಗೆ ಹಾಕಿ ನೀರೆಲ್ಲ ಇರೋದನ್ನು ಸಾಂಬಾರಿಗೆ ಹಾಕ್ತೀನಿ. ಟೋಟಲಿ 2 ಸಾರಿ ತೊಳಿತೀನಿ ನಾನು ಅಷ್ಟೇ. ಇನ್ನು ಬದನೆಕಾಯಿ ಬೇಯೋವರೆಗೂ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಯಿತು. ಸ್ಮೆಲ್ ಅಂತೂ ಸಖತ್ತಾಗಿದೆ, ಗಮ್ ಅಂತ ಬರ್ತಾಯಿದೆ. ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಒಂದು ಒಳ್ಳೆ ಸಾಂಬಾರು ರೆಡಿ ಆಯಿತು. ನಾನ್ ವೆಜ್ ಥರನೇ ಇರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಾಡಿರಲ್ಲ ಅಂತಲ್ಲ, ನಾನು ಮಾಡಿದೆ ಅಲ್ವಾ, ಹಾಗೆ ನಿಮಗೂ ಶೇರ್ ಮಾಡಿದೆ. ನಾನಿನ್ನು ಈಗ ಮಾಡ್ತಾಯಿದ್ದೀನಲ್ವ ಯೂಟ್ಯೂಬ್, ಅದಕ್ಕೆ ನಾನು ಇನ್ನು ಸ್ಟಾರ್ಟಿಂಗಿಂದ 0ಇಂದ ಬರಬೇಕಲ್ಲ, ಅದಕ್ಕೆ ನಾನು ಮಾಡಿದ್ದೀನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ನಾನು ಸಾಂಬಾರು ತೆಳ್ಳಗೆ ಮಾಡಿದ್ದೀನಿ. ದೋಸೆಗಂತೂ ಸಖತ್ತಾಗಿರುತ್ತೆ. ಮುದ್ದೆಗೆ ನಾನು ನೈಟ್ ಮುದ್ದೆಗೂ ಇದನ್ನೇ ಇಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಮುದ್ದೆ, ಸಾಂಬಾರು, ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ ಕೇಸ್ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.